ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ರೌಂಡ್ ಒನ್ ರಿಸಲ್ಟ್ ಬಂದಾಯಿತು, ಬಟ್ ರೌಂಡ್ ಒನ್ ಪ್ರೊಸೀಜರು ಮುಗೀತಿಲ್ಲ. ಸದ್ಯಕ್ಕಂತೂ ಮುಗಿಯಲ್ಲ. ಯಾಕೆಂದರೆ MCC ರಿಸಲ್ಟ್ ಬರೋದೇ 11ನೇ ತಾರೀಕು ಅಂತ ಸದ್ಯದ ಮಟ್ಟಿಗೆ ಹೇಳಿದ್ದಾರೆ. ಅದು ಮುಂದೆ ಪೋಸ್ಟ್ಪೋನ್ ಆಗೋದೇನೋ ಗೊತ್ತಿಲ್ಲ. ಸೊ ನೀವನ್ನ ಚಾಯ್ಸ್ ಎಂಟ್ರಿ ಮಾಡಬೇಕು. ಫಸ್ಟ್ ರೌಂಡು ಚಾಯ್ಸ್ ಎಂಟ್ರಿ ಮಾಡಿದ ತಕ್ಷಣವೇ ನಿಮಗೆ ತಲೆಯಲ್ಲಿ ಓಡೋದು ಆರ್ಡರ್ ಮಾಡ್ಕೋಬೇಕು ಕಾಲೇಜಸ್ಸು. ರೌಂಡ್ ಒನ್ಗಿಂತ ಮೊದಲು ನಿಮ್ಮ ಆರ್ಡರ್ ಕರೆಕ್ಟಾಗಿತ್ತು ಅನಿಸ್ತು ನಿಮಗೆ. ಮಾರ್ಕ್ಗಿಂತ ಮೊದಲು ಒಂದು ಪ್ರಯಾರಿಟಿ ಆರ್ಡರ್ ಹಾಕಿದ್ರಿ, ಮತ್ತೆ ಅದನ್ನು ಚೇಂಜ್ ಮಾಡಿದ್ರಿ. ಫಸ್ಟ್ ರೌಂಡಲ್ಲಿ ಮತ್ತೆ ಚೇಂಜ್ ಮಾಡಿದ್ರಿ. ಈಗ ಮತ್ತೆ ಚಾಯ್ಸ್ ಟು ಕೊಟ್ಟು ಮತ್ತೆ ಪ್ರಯಾರಿಟಿ ಆರ್ಡರ್ ನೀವು ಚೇಂಜ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀರ. ಸೊ ಈಗ ಆಪ್ಷನ್ ಎಂಟ್ರಿ ಚೇಂಜ್ ಮಾಡಬೇಕಾದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಸೆಕೆಂಡ್ ರೌಂಡ್ ಆದಮೇಲೆ ನಿಮ್ಗೆ ಯಾವುದು ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಚಾಯ್ಸ್ 1 2 3 4 ಯಾವುದೂ ಇರಲ್ಲ. ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಅಲಾಟ್ ಆಗುತ್ತೆ ನಿಮಗೆ, ಏನು ಎಕ್ಸ್ಕ್ಯೂಸು ಏನು ಇಲ್ಲದೆ ಖಂಡಿತ ಹೋಗಿ ಅಡ್ಮಿಷನ್ ತಗೊಳ್ಳೇಬೇಕಾಗತ್ತೆ. ಸೊ ಇದು ನಿಮಗೆ ನೆನಪಿರಲಿ. ಹಾಗಾಗಿ ಈಗ ನಿಮಗೆ ಸಿಕ್ಕಂತಹ ಸೀಟ್ಗಿಂತ ಮೇಲೆ ಯಾವ ಆಪ್ಷನ್ ಎಂಟ್ರಿ ಇದೆಯೋ ಆ ಆಪ್ಷನ್ ಎಂಟ್ರಿಗಳಲ್ಲಿ ಖಂಡಿತ ನೀವು ಕಾಲೇಜ್ಗೆ ಹೋಗಿ ಸೇರ್ಕೊಳ್ಳೇಬೇಕು. ಅಂಥ ಕಾಲೇಜಸ್ ಮಾತ್ರ ಇರಬೇಕು. ಸರ್ ನನಗೆ ಅದು ಸಿಗಲ್ಲ ಅಂದ್ಕೊಂಡಿದ್ದೆ, ಬಟ್ ಅದು ಸಿಕ್ಬಿಟ್ಟಿದೆ, ಈಗ ನನಗೆ ಇಷ್ಟ ಇಲ್ಲ ಅಂತ ರೌಂಡ್ 2 ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಎವ್ರಿ ಇಯರು ಹಾಗೆ ಮಾಡ್ತಾರೆ. ಮತ್ತೆ ಹೋಗ್ತಾರೆ KE ಮುಂದೆ ನಿಂತ್ಕೋತಾರೆ, ಹೇಳ್ತಾರೆ ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟೊಂದು ಫೀಸ್ ಕಟ್ಟೋಕ್ಕಾಗಲ್ಲ, 22 ಲಕ್ಷ 25 ಲಕ್ಷದ ಇದೆ, ಬೈ ಮಿಸ್ಟೇಕ್ ಎಂಟ್ರಿ ಮಾಡಿಬಿಟ್ಟಿದೆ, ಈಗ ಅಲರ್ಟ್ ಆಗಿಬಿಟ್ಟಿದೆ ಅಂತೆಲ್ಲ ಹೇಳ್ತೀರಾ. ಬಟ್ ಅವ್ರು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಫೈನ್ ಹಾಕ್ಬಿಟ್ಟು ಆಕ್ಸೆಪ್ಟ್ ಮಾಡಿದ್ರು ಮಾಡಬಹುದು. ಅದಕ್ಕೆ ಈಗ ಸಫಿಷಿಯೆಂಟ್ ಟೈಮ್ ಇದೆ. ಏಕೆಂದರೆ MCC ಅವರು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ MCC ಪೋಸ್ಟ್ಪೋನ್ ಮಾಡಿದ್ಮೇಲೆ KE ಅವರು ಪೋಸ್ಟ್ಪೋನ್ ಮಾಡಬೇಕಾಗತ್ತೆ. ಹಾಗಾಗಿ ಟೈಮ್ ವೇಸ್ಟ್ ಮಾಡದೆ ಸ್ವಲ್ಪ ಏನು ಮಾಡಬಹುದು ಅನ್ನೋದು ಯೋಚನೆ ಮಾಡಿ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಬಿಕಾಸ್ ಹಿಯರ್ ಐ ಹ್ಯಾವ್ ಮೆನ್ಷನ್ ಸಮ್ ಕೀ ಫ್ಯಾಕ್ಟರ್ಸ್ ಟು ಕನ್ಸಿಡರ್ ವೈಲ್ ಟೇಕಿಂಗ್ ಅಡ್ಮಿಷನ್ ಟು ಮೆಡಿಕಲ್ ಕಾಲೇಜಸ್. ಫಸ್ಟ್ ಫ್ಯಾಕ್ಟ್ರಿ ಏನಪ್ಪ ನೋಡಬೇಕು ಅಂದರೆ ಕಾಲೇಜ್ ರೆಕಗ್ನೈಸ್ಡಾ ಮತ್ತು ಅಕ್ರೆಡಿಟೇಷನ್ ಆಗಿದೆಯಾ ಅಂತ. ರೆಕಗ್ನಿಷನ್ ಇದ್ರೇ ಖಂಡಿತ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲೇ ಇರುತ್ತೆ. ಸೊ ನೀವೇನು ರೆಕಗ್ನಿಷನ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. NMC ಅಪ್ರೂವಲ್ ಇದ್ದರೆ ಮಾತ್ರ ನಿಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬಂದಿರುತ್ತೆ. ನೆಕ್ಸ್ಟು ಇನ್ನೆಲ್ಲ ಅಫಿಲಿಯೇಟ್ ಆಗಿರುತ್ತೆ. NMC ಎಲ್ಲ ರೆಕಗ್ನೈಸ್ ಮಾಡುತ್ತೆ, ಬಟ್ ಅಫಿಲಿಯೇಷನ್ನು ನೋಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ ಮೆಡಿಕಲ್ ಕಾಲೇಜಸ್ ಕಮ್ಸ್ ಅಂಡರ್ RGUHS, ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್. ಇದು ಸ್ಟೇಟ್ ಗೌರ್ಮೆಂಟ್ ಯೂನಿವರ್ಸಿಟಿ. ಇನ್ನೊಂದಷ್ಟು ಕಾಲೇಜಸ್ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಅಂಡರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಸಪ್ತಗಿರಿ NPS ಯೂನಿವರ್ಸಿಟಿ, ದಯಾನಂದ್ ಸಾಗರ್ ಯೂನಿವರ್ಸಿಟಿ, SDM ಯೂನಿವರ್ಸಿಟಿ, ಆದಿಚುಂಚನಗಿರಿ ಯೂನಿವರ್ಸಿಟಿ, PES ಯೂನಿವರ್ಸಿಟಿ ಅಂತ ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ. ದೇ ಆರ್ ಅಪ್ರೂವ್ ಬೈ ಸ್ಟೇಟ್ ಗವರ್ಮೆಂಟ್ ಕ್ಯಾಬಿನೆಟ್. ಇನ್ನೊಂದಷ್ಟು ಡೀಮ್ಡ್ ಯೂನಿವರ್ಸಿಟಿ ಇದೆ. JSS, KS ಹೆಗಡೆ, ದೇವರಾಜ ಅರಸ್, ಸಿದ್ಧಾರ್ಥ, ಇವೆಲ್ಲ ಪ್ಯೂರ್ ಡೀಮ್ಡ್ ಯೂನಿವರ್ಸಿಟೀಸ್. ಮತ್ತು ಅಕ್ರೆಡಿಟೇಷನ್ ನೋಡಬೇಕಾದ್ರೆ ನೀವು ಕಾಲೇಜ್ ವೆಬ್ಸೈಟ್ ನೋಡಿದ್ರು ಸಿಗುತ್ತೆ, NAC ಅಕ್ರೆಡಿಟೇಷನ್ ಆಗಿದೆಯಾ ಇಲ್ವಾ ಅಂತ. ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲಿಂದ ಅಕ್ರೆಡಿಟೇಷನ್ ಆಗಿದೆಯಾ ಇಲ್ಲ. ಯಾಕೆ ಅಕ್ರೆಡಿಟೇಷನ್ ನೋಡಬೇಕು ಅಂದರೆ ಆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಉಳಿದಿದ್ದ ಎಲ್ಲ ಪ್ಯಾರಾಮೀಟರ್ಸ್ ಇರ್ಬೋದು, ಅಟ್ಲೀಸ್ಟ್ ಇಟ್ ಈಸ್ ಮೀಟಿಂಗ್ ಸಮ್ ಸ್ಟ್ಯಾಂಡರ್ಡ್ಸ್ ಅಲ್ವಾ ಅಂತ. NAC ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಸೆಟ್ ಮಾಡಿರುತ್ತೆ. ಆ ಸ್ಟ್ಯಾಂಡರ್ಡ್ಸ್ ಮೀಟ್ ಆದರೆ ಅಕ್ರೆಡಿಟೇಷನ್ ಕೊಡ್ತಾರೆ. ಅದರಲ್ಲೂ ಗ್ರೇಡ್ಸ್ ಇರುತ್ತೆ, BB+, B++, A ಅಂತೆಲ್ಲ. ಸೊ ಆ ಗ್ರೇಡ್ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕಾಲೇಜ್ ಸ್ಟ್ಯಾಂಡರ್ಡ್ ಹೇಗಿದೆ ಅಂತ. ಬಟ್ ಮೆಡಿಕಲಲ್ಲಿ ತುಂಬ ಜನ ಯಾರು NAC ಅಕ್ರೆಡಿಟೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇಂಜಿನಿಯರಿಂಗ್ ಅಲ್ಲಾದರೆ NAC ಮತ್ತು NBA ಅಕ್ರೆಡಿಟೇಷನ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊತಾರೆ. ಟೈಪ್ ಆಫ್ ದ ಕಾಲೇಜ್, ಮೆಡಿಕಲಲ್ಲಂತೂ ತುಂಬ ಡಿಮಾಂಡ್ ಇರೋದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಗೆ. ವೆರಾಸ್ ಇಂಜಿನಿಯರಿಂಗ್ ಬಂದ ತಕ್ಷಣವೇ ಎಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಎಲ್ಲ ಟಾಪಲ್ಲಿರುತ್ತೆ. ಎಲ್ಲೋ ಕೆಳಗಡೆ ಎಲ್ಲ ಮಿಡಲ್ ಆರ್ಡರಿಂದ ಸ್ಟಾರ್ಟ್ ಆಗುತ್ತೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್. ಬಟ್ ಮೆಡಿಕಲಲ್ಲಿ ಆಲ್ಮೋಸ್ಟ್ ನಿಮ್ಮ ಆಪ್ಷನ್ ಎಂಟ್ರಿನ ನೋಡಿ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹಾಕ್ಕೊಂಡಿರ್ತೀವಿ. ಅದಾದ ಮೇಲೆ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಹಾಕ್ಕೊಂಡಿರ್ತೀವಿ. ಅದಾದಮೇಲೆ ಪ್ರೈವೇಟ್ ಕೊಟ್ಟಬೇಕಾದ್ರೆ ಹಾಕ್ಕೊಂಡಿರ್ತೀವಿ. ಹಾಗಾಗಿ ಗೌರ್ಮೆಂಟ್ ಕಾಲೇಜಸ್ ತುಂಬ ಪ್ರಯಾರಿಟಿ ಕೊಡ್ತಾರೆ ಮೆಡಿಕಲಲ್ಲಿ. ಯಾಕೆ ಅಂದರೆ ವೆರಿ ಸಿಂಪಲ್ ರೀಸನ್, ಅಲ್ಲಿ ಪೇಷಂಟ್ ಇನ್ಫ್ಲೋ ತುಂಬ ಚೆನ್ನಾಗಿರುತ್ತೆ, ಪೇಷಂಟ್ ಲೋಡ್ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ವೆರೈಟಿ ಆಫ್ ಡಿಸೀಸಸ್ ಇರೋ ಪೇಷಂಟ್ಸು ಬರ್ತಾರೆ ಅಲ್ಲಿ. ಹಾಗಾಗಿ ನಿಮಗೆ ಎಕ್ಸ್ಪೋಜರ್ಸು ಚೆನ್ನಾಗಿ ಸಿಗುತ್ತೆ. ಸೊ ಗೌರ್ಮೆಂಟ್ ಕಾಲೇಜು ಹೈ ಪ್ರಿಫರೆನ್ಸ್. ಒಂದು ಪೇಷಂಟ್ ಲೋಡು, ಇನ್ನೊಂದು ಸಿಕ್ಕಾಪಟ್ಟೆ ಕಡಿಮೆ ಫೀಸು, ಲೋ ಫೀಸ್. ಫಾರ್ ಎಕ್ಸಾಂಪಲ್ 60,000 ಕಟ್ತೀರಾ, ನಿಮ್ಮ ಮನೆ ಪಕ್ಕ ಇರೋ ಯಾವುದೋ ಕಿಂಡರ್ ಗಾರ್ಟಲ್ಲಿ ಸುಮ್ಮನೆ ಹೋಗಿ ಫೀಸ್ ಕೇಳ್ಕೊಂಬನ್ನಿ. ಒಂದು 2-3 ಅವರ್ಸ್ ಅಷ್ಟೇ ಮಕ್ಕಳನ್ನ ಇಟ್ಕೊಳ್ಳೋದವರು ಡೈಲಿ. 60,000ಕ್ಕೆ ಅವ್ರು ಕಿಂಡರ್ ಗಾರ್ಟನರೇ ಅಡ್ಮಿಷನ್ ತಗೊಳ್ಳಲ್ಲ. ಅಂಥದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನಿಮ್ಮ ಹೆಸರಿನ ಹಿಂದೆ MBBS ಅಂತ ಪರ್ಮನೆಂಟಾಗಿ ಫಿಕ್ಸ್ ಆಗುತ್ತೆ 60,000 ರೂಪಾಯಿಗೆ ಗೌರ್ಮೆಂಟ್ ಕಾಲೇಜಲ್ಲಾದರೆ. ಈವನ್ PG ಮಾಡಬೇಕಾದ್ರೂ ಅಷ್ಟೇ ಗೌರ್ಮೆಂಟ್ ಕಾಲೇಜಲ್ಲಿ ಚೆಕ್ ಮಾಡಿ ಫೀಸಸ್ಸು ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಮೆಡಿಕಲ್ ಓದಬೇಕಾದ್ರೆ ಸಿಕ್ಕಾಪಟ್ಟೆ ಮಾರ್ಕ್ಸ್ ಇರಬೇಕು, ತುಂಬ 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 ಜಾಸ್ತಿ ಮಾರ್ಕ್ಸ್ ಇರಬೇಕು.
ಇಲ್ಲ ತುಂಬ 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 ಜಾಸ್ತಿ ದುಡ್ಡಿರಬೇಕು, ಸಿಕ್ಕಾಪಟ್ಟೆ ದುಡ್ಡಿರಬೇಕು ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲೆಲ್ಲ ಹೋಗೋದಕ್ಕೆ. ಈ ಮಿಡಲ್ ಕ್ಲಾಸಲ್ಲಿ ಇದ್ದೀವಲ್ಲ ನಾವು, ಸೊ ಮೀಡಿಯಮಾಗಿ ದುಡ್ಡಿರುತ್ತೆ, ಮೀಡಿಯಮ್ ಮಾರ್ಕ್ಸ್ ತೊಗೋತೀವಿ, ಒದ್ದಾಡ್ತಿರ್ತೀವಿ. ಈ ಕಡೆ MBBS ಸೀಟ್ ಸಿಗೋದಿಲ್ಲ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋಗಿ ಅಡ್ಮಿಷನ್ ತೊಗೊಳಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಅಟೆಂಪ್ಟ್ ತಗೋತೀವಿ, ಇನ್ನೊಂದು ಅಟೆಂಪ್ಟ್ ತಗೋತೀವಿ, ತುಂಬ ಕಷ್ಟಪಡ್ತಾ ಇರ್ತೀವಿ. ಸೊ ಮೆಡಿಕಲ್ ಅಂದರೆ ಸಿಕ್ಕಾಪಟ್ಟೆ ಮಾರ್ಕ್ಸು ಇಲ್ಲ ಸಿಕ್ಕಾಪಟ್ಟೆ ದುಡ್ಡು, ಅವ್ರಿಗೆ ಮಾತ್ರ ವೆರಿ ಗುಡ್ ಪಾತ್. ಗೌರ್ಮೆಂಟ್ ಕಾಲೇಜ್ಗೆ ಇನ್ನೂ ಯಾಕೆ ಹೋಗ್ತೀವಿ ಅಂದರೆ ಎಕ್ಸಲೆಂಟ್ ಕ್ಲಿನಿಕಲ್ ಎಕ್ಸ್ಪೋಜರ್. ಪೇಷಂಟ್ಸ್ ಜಾಸ್ತಿ ಇರ್ತಾರೆ, ಬೆಡ್ ಕಡಿಮೆ ಇರುತ್ತೆ. ಬೆಡ್ ಜಾಸ್ತಿನೇ ಇರುತ್ತೆ, ಬಟ್ ಬೆಡ್ಗಿಂತ ಜಾಸ್ತಿ ಪೇಷಂಟ್ಸ್ ಇರ್ತಾರೆ. ಎಲ್ಲ ಕಡೆ ಪೇಷಂಟ್ಸು ತುಂಬಿ ತುಳುಕಾಡ್ತಾ ಇರ್ತಾರೆ. ತುಂಬ ಟೈಮ್ ಇದೆ ಅಂತ ಹೇಳಿದ್ನಲ್ಲ, ಯಾವ್ದಾದ್ರು ಗೌರ್ಮೆಂಟ್ ಕಾಲೇಜ್ ಹಾಸ್ಪಿಟಲ್ಗೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಹೋಗಿ ಸುಮ್ಮನೆ ವಿಸಿಟ್ ಮಾಡಿ, ಎಲ್ಲಿ ನೋಡಿದ್ರು ಪೇಷಂಟ್ಸ್ ಇರ್ತಾರೆ. ಅದೇ ಸಿಕ್ಕಾಪಟ್ಟೆ ಹೈಫೈ ಆಗಿರೋ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹೋಗಿ ನೋಡಿ, ಅಲ್ಲೊಬ್ಬರು ಇಲ್ಲೊಬ್ಬರು ಔಟ್ ಪೇಷಂಟ್ಸ್ ಓಡಾಡ್ಕೊಂಡಿರ್ತಾರೆ. ಹೈ ಕಾಂಪಿಟೇಷನ್. ಬಿಕಾಸ್ ಆಫ್ ದಿಸ್ ಗೌರ್ಮೆಂಟ್ ಕಾಲೇಜಸಲ್ಲಿ ಹೈ ಕಾಂಪಿಟೇಷನ್ ಇದೆ. ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿಗಳು ತುಂಬ ಒಳ್ಳೆಯ ನಿರ್ಧಾರ ತಗೊಂಡ್ರು. ಒಂದೊಂದು ಜಿಲ್ಲೆಗೆ ಒಂದೊಂದು ಮೆಡಿಕಲ್ ಕಾಲೇಜ್ ಕಟ್ಟಬೇಕು ಅಂತ ಏನೋ ಪ್ರಯತ್ನ ಪಟ್ಟು, ಒಂದೊಂದು ಮೆಡಿಕಲ್ ಕಾಲೇಜು, ಒಂದೊಂದು ಇಂಜಿನಿಯರಿಂಗ್ ಕಾಲೇಜು ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ ಕರ್ನಾಟಕದಲ್ಲಿ ಸಾಕಷ್ಟು ಗೌರ್ಮೆಂಟ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜ್ ಬಂತು. ಇಲ್ಲ ಬರೀ ಅದು ಇದು ಹಗರಣ ಮಾಡ್ಕೊಂಡಿರ್ತೀವಿ ಅಂದರೆ ಇಷ್ಟೊಂದು ಮೆಡಿಕಲ್ ಕಾಲೇಜೇ ಬರ್ತಿರ್ಲಿಲ್ಲ. ಆದರೂ ಒಂದಷ್ಟು ಜಿಲ್ಲೆಗಳಲ್ಲಿ ಪ್ರಭಾವಶಾಲಿಗಳು ಅನ್ಸ್ಕೊಂಡಿರೋರು ಅವ್ರ ಜಿಲ್ಲೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಶತಾಯಗತಾಯ ಬರಬಾರ್ದು ಅಂತ ಪ್ರಯತ್ನ ಪಟ್ಟು ಅದರಲ್ಲಿ ಯಶಸ್ವಿ ಸಹ ಆಗಿದ್ದಾರೆ. ಅವ್ರ ಪ್ರೈವೇಟ್ ಕಾಲೇಜ್ಗೆ ಎಲ್ಲಿ ತೊಂದರೆ ಆಗ್ಬಿಡುತ್ತೋ ಅಂತ ಕೆಲವು ಡೀಮ್ಡ್ ಕಾಲೇಜ್ ಇಟ್ಕೊಂಡಿರೋ ಜಿಲ್ಲೆಗಳಲ್ಲೂ ಅಷ್ಟೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರ್ತಾ ಇಲ್ಲ. ಬಟ್ ಪೇಪರ್ ಮೇಲೆ ಮಾತ್ರ ಈ ವರ್ಷ ಬರುತ್ತೆ, ಈ ವರ್ಷ ಬರುತ್ತೆ, ಈ ವರ್ಷ ಬರುತ್ತೆ ಅಂತ 10 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಎಲ್ಲ ಜಿಲ್ಲೆಗಳಿಗೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಬರಲಿ ಅಂತ ಆಶಿಸ್ತಾ, ಪ್ರೈವೇಟ್ ಕಾಲೇಜಲ್ಲಿ ಹೈಯರ್ ಫೀಸು. ಆಗಲೇ 60,000 ಅಂದೆ, ಇಲ್ಲಿ ಮಿನಿಮಮ್ 1.5 ಲಕ್ಷ ಇರುತ್ತೆ. 1.5 ಲಕ್ಷ ಇರುತ್ತೆ ಮಿನಿಮಮ್ ಗೌರ್ಮೆಂಟ್ ಕೋಟಾ ಸೀಟ್ ಆದರೆ. ಪ್ರೈವೇಟ್ ಕೋಟಾಗೆ ಹೋದರೆ 12 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ವೇರಿಂಗ್ ಕ್ವಾಲಿಟಿ, ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇರುತ್ತೆ. ಈಗ ರಾಮಯ್ಯ ಇಸ್ ಎ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗೂ ಒಂದು ಬಾಟಮ್ ಇರುತ್ತೆ, ಕಟ್ ಆಫ್. ನನ್ನ ಎಲ್ಲ ವಿಡಿಯೋದಲ್ಲೂ ಬಾಟಮಲ್ಲಿರೋ ಕಾಲೇಜಸ್ ನೋಡಿ. ಆ ಕಟ್ ಆಫ್ ಇರೋ ಕಾಲೇಜುಗಳಿಗೂ ಕ್ವಾಲಿಟಿ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟೊಂದು ಮೆಡಿಕಲ್ ಕಾಲೇಜುಗಳ ಥರನೇ ಇಲ್ಲ, ಶವಾಗಾರಗಳ ಥರ ಇರುತ್ತೆ. ಜೇಡ್ರ ಬಳಿ ಕ್ಲೀನ್ ಮಾಡೋ ಪೇಷನ್ಸ್ ಇರಲ್ಲ. ಯಾವುದೇ ಒಂದು ಕಾಲೇಜ್ ಚೆಕ್ ಮಾಡಬೇಕಾದ್ರೆ ಆ ಕಾಲೇಜಿನ ವಾಶ್ರೂಮ್ ಚೆಕ್ ಮಾಡೋಕೆ ಹೋಗಿ. ವಾಶ್ರೂಮ್ ನೀಟಾಗಿದ್ದರೆ ಕಾಲೇಜು ನೀಟಾಗಿ ಇಟ್ಕೊಂಡಿರೋ ಇಂಟೆನ್ಷನ್ ಇರುತ್ತೆ ಅವರಿಗೆ. ಆ ವಾಶ್ರೂಮ್ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಅವ್ರಿಗೆ ಕಾಲೇಜ್ ನಡೆಸೋ ಯಾವ ಒಳ್ಳೆ ಉದ್ದೇಶನೂ ಇರಲ್ಲ, ಬರೀ ದುಡ್ಡು ಮಾಡೋ ಉದ್ದೇಶ ಇರುತ್ತೆ. ಬಣ್ಣ ಹೊಡೆದಿರಲ್ಲ, ಕ್ಲೀನ್ ಮಾಡಿರೋದಿಲ್ಲ. ಸೊ ಸುಮ್ಮನೆ ದುಡ್ಡು ಮಾಡ್ತಾ ಇರ್ತಾರೆ, 20-25 ಲಕ್ಷ 30 ಲಕ್ಷ ಅಂತ. ಸೊ ಕ್ವಾಲಿಟಿ ವೇರೀಸ್. ಬೆಂಗಳೂರಲ್ಲಿ ವೈದೇಹಿ ಚೆನ್ನಾಗಿದೆ, ರಾಮಯ್ಯ ಚೆನ್ನಾಗಿದೆ, ಕಿಮ್ಸ್ ಚೆನ್ನಾಗಿದೆ, BGS ಜಿಮ್ಸ್ ಚೆನ್ನಾಗಿದೆ, ಬಿಕಾಸ್ ಆಫ್ ಇಟ್ಸ್ ಕ್ವಾಲಿಟಿ. ಹಾಗೆ ಇನ್ನೊಂದಷ್ಟು ಯಾವುದೋ ಬೇರೆ ಕಾಲೇಜ್ಗಳಿಗೆ ಹೋಗಿ ನಿಮಗೆ ನೋಡಿದ್ರೆ ಅನ್ಸ್ಬಿಡುತ್ತಾ, ಇದೇನು ಇದು ಪ್ರೈವೇಟ್ ಮೆಡಿಕಲ್ ಕಾಲೇಜಾ, ನಮ್ಮ ಸ್ಕೂಲೇ ಚೆನ್ನಾಗಿತ್ತಲ್ವಾ, PUC ಕಾಲೇಜೇ ಚೆನ್ನಾಗಿತ್ತಲ್ವಾ ಅಂತ. ಚೆಕ್ ರೆಪ್ಯೂಟೇಷನ್. KMC ಮಂಗಳೂರು, KS ಹೆಗಡೆ ಮಂಗಳೂರು, ರೆಪ್ಯೂಟೇಷನ್ ವೆರಿ ಹೈಲಿ ರೆಪ್ಯೂಟೆಡ್. ರಾಮಯ್ಯ ವೆರಿ ಹೈಲಿ ರೆಪ್ಯೂಟೆಡ್. ಕಿಮ್ಸ್ ವೆರಿ ಹೈಲಿ ರೆಪ್ಯೂಟೆಡ್. ಕಟ್ ಆಫ್ ನೋಡಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಗಿಂತ ತುಂಬ ಚೆನ್ನಾಗಿರುತ್ತೆ ಕೆಲವು ಪ್ರೈವೇಟ್ ಕಾಲೇಜಸ್. ಹಾಗಾಗಿ ಎಲ್ಲ ಗೌರ್ಮೆಂಟ್ ಕಾಲೇಜು ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗಲ್ಲ, ಎಲ್ಲ ಪ್ರೈವೇಟ್ ಕಾಲೇಜಸ್ಸು ಕೆಟ್ಟದಾಗಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಚೆಕ್ ಮಾಡ್ಕೋಬೇಕಾಗತ್ತೆ ನಾವು. ನೆಕ್ಸ್ಟು ಪ್ರೈವೇಟ್ ಯೂನಿವರ್ಸಿಟೀಸ್. ಆಗಲೇ ನಿಮ್ಗೆ ಹೇಳಿದೆ, ದಯಾನಂದ ಸಾಗರ್ ಪ್ರೈವೇಟ್ ಯೂನಿವರ್ಸಿಟಿ, ರಾಮಯ್ಯ ಪ್ರೈವೇಟ್ ಯೂನಿವರ್ಸಿಟಿ, ಸಪ್ತಗಿರಿ NPS ಪ್ರೈವೇಟ್ ಯೂನಿವರ್ಸಿಟಿ, PS ಪ್ರೈವೇಟ್ ಯೂನಿವರ್ಸಿಟಿ, ಆದಿ ಚುಂಚನಗಿರಿ ಪ್ರೈವೇಟ್ ಯೂನಿವರ್ಸಿಟಿ, ಈ ಥರ ಪ್ರೈವೇಟ್ ಯೂನಿವರ್ಸಿಟೀಸು ಸಹ ಇದೆ. ನೆಕ್ಸ್ಟ್ ಡೀಮ್ಡ್ ಯೂನಿವರ್ಸಿಟೀಸ್. ಡೀಮ್ಡ್ ಅವರು ಸ್ವಲ್ಪ ಸೀಟ್ಸು ಬಿಟ್ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ JSS ಮೈಸೂರು, KS ಹೆಗಡೆ ಮಂಗಳೂರು, ಈ ಥರ ಕೆಲವು ಕಾಲೇಜುಗಳು ಕೆಲವು ಸೀಟ್ಸು. ಇನ್ನೂ ಒಳ್ಳೆಯದು ಅಂದರೆ KMC ಮಂಗಳೂರು, ಒಂದಷ್ಟು ಸೀಟ್ಸ್ ಬಿಟ್ಕೊಟ್ಟಿದ್ದಾರೆ ಧಾರಾಳವಾಗಿ. ಅದೇ ಬೆಂಗಳೂರಲ್ಲಿ ಕೆಲವು ಕಾಲೇಜಿವೆ, ತುಮಕೂರಲ್ಲಿ ಕೆಲವು ಕಾಲೇಜಿದೆ, ಕೋಲಾರಲ್ಲಿ ಒಂದು ಡೀಮ್ಡ್ ಯೂನಿವರ್ಸಿಟಿ ಇದೆ, ಒಂದೇ ಒಂದು ಸೀಟು ಬಿಟ್ಕೊಟ್ಟಿಲ್ಲ. ನಮ್ಮ ಸರ್ಕಾರ ಅವರಿಗೆ ನೆಲ, ನೀರು, ವಿದ್ಯುತ್ತು ಎಲ್ಲ ಸಪ್ಲೈ ಮಾಡಿದ್ದೆ. ಒಂದು ಸೀಟ್ ಮಾತ್ರ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಬಿಟ್ಕೊಡೋದಿಲ್ಲ. ಕರ್ನಾಟಕದಲ್ಲೇ ಕಾಲೇಜ್ ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಒಂದು ಸೀಟು ಸಹ ಬಿಟ್ಕೊಡೋದಿಲ್ಲ. ಬಿಕಾಸ್ ದೇಸೆ ನಮ್ಮದು ಡೀಮ್ಡ್ ಯೂನಿವರ್ಸಿಟಿ, ನಮ್ಮಲ್ಲಿ 250 ಸೀಟ್ ಇದೆ, ಈಚ್ ಸೀಟ್ ಕಾಸ್ಟ್ 20 lakhs. ಒಂದಷ್ಟು ಸೀಟು, ಒಂದು ವರ್ಡ್ ಇದೆ, ಕಂಪ್ನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ, CSR ಅಂತ. ಒಂದು ಕಂಪ್ನಿ ನಡೆಸಬೇಕಾದ್ರೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ಗೋಸ್ಕರ ಒಂದಷ್ಟು ದುಡ್ಡು ರಿಸರ್ವ್ ಮಾಡಿಟ್ಟಿರ್ತಾರೆ, ಸಮಾಜಕ್ಕೆ ನಾವು ಏನಾದರೂ ವಾಪಸ್ ಕೊಡಬೇಕು ಅಂತ. ಹಾಗೆ ನೀವು ಮೆಡಿಕಲ್ ಮಾಡಿದ್ಮೇಲೆ ಸಮಾಜಕ್ಕೆ ಏನಾದರೂ ಒಂದು ವಾಪಸ್ ಕೊಡಬೇಕು ಅಂತ ಇಂಟೆನ್ಷನ್ ಇರಬೇಕು. ಇಲ್ಲಾಂದರೆ ನಾವು ಡಾಕ್ಟ್ರೇ ಆಗಬಾರ್ದು. ಡಾಕ್ಟರ್ ಆಗಬೇಕಾದ್ರೆ ಸರ್ವಿಸ್ ಟು ಮ್ಯಾನ್ಕೈಂಡ್ ಈಸ್ ಸರ್ವಿಸ್ ಟು ಗಾಡ್ ಅನ್ನೋ ಇಂಟೆನ್ಷನ್ ಇರಬೇಕು. ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಇದ್ರೆ ಮಾತ್ರ ಬರಬೇಕು. ಅದೇ ಡೀಮ್ಡ್ ಯೂನಿವರ್ಸಿಟಿಯವರು ಒಂದೇ ಒಂದು ಸೀಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಬಿಟ್ಕೊಡೋದಿಲ್ಲ. ಸೊ ಡೀಮ್ಡ್ ಯೂನಿವರ್ಸಿಟಿ ಮತ್ತು ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಹೋದಾಗ ಆಟಾನಮಿ ಇನ್ ಕರಿಕ್ಯುಲಮ್ ಅಂಡ್ ಎಕ್ಸಾಮ್ ಪ್ಯಾಟ್ರನ್, ಅವರದೇ ಆದ ಸಿಲೆಬಸ್ಸು. ಬಟ್ ಯೂಶಲಿ ಅದನ್ನೆಲ್ಲ ರೆಕಮೆಂಡ್ NMCನೇ ರೆಕಮೆಂಡ್ ಮಾಡುತ್ತೆ, ಅದೇ ಸಬ್ಜೆಕ್ಟ್ಸ್ ಇರುತ್ತೆ.
ಎಕ್ಸಾಮ್ ಪ್ಯಾಟ್ರನ್ನು ಅವರವರ ಯೂನಿವರ್ಸಿಟಿದು ಪ್ರೈವೇಟ್ ಯೂನಿವರ್ಸಿಟಿ ಡೀಮ್ಡ್ ದೇ ವಿಲ್ ಹ್ಯಾವ್ ದೇರ್ ಓನ್ ಎಕ್ಸಾಮ್ ಪ್ಯಾಟ್ರನ್ಸ್. ಅದಕ್ಕೆ ನೀವು ಚೆಕ್ ಮಾಡಬೇಕಾಗಿರೋದು ಅವರ ರ್ಯಾಂಕಿಂಗು ಅಪ್ರೂವಲು ಚೆಕ್ ಮಾಡಬೇಕಾಗುತ್ತೆ ಪ್ರೈವೇಟ್ ಯೂನಿವರ್ಸಿಟಿ ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟೀಸ್. ನೀಟ್ ಸ್ಕೋರ್ ಕಟ್ ಆಫ್ಸ್ ಹಿಂದಿನ ವರ್ಷ ಅವ್ರದ್ದು ಏನೇನು ಕಟ್ ಆಫ್ ಇದೆ ಅಂತ ತುಂಬ ಜನ ನನಗೆ ಕಾಮೆಂಟ್ಸಲ್ಲಿ ಕ್ವಶನ್ ಕೇಳ್ತಿದ್ದಾರೆ, ಈ ಕಾಲೇಜ್ ಚೆನ್ನಾಗಿದೆ ಆ ಕಾಲೇಜ್ ಚೆನ್ನಾಗಿದೆ ಅಂತ. ತುಂಬ ಜನಕ್ಕೆ ಒಂದು ಕಾಮನ್ ರಿಪ್ಲೈ ಕೊಟ್ಟಿರ್ತೀನಿ, ಕಟ್ ಆಫ್ ಈಸ್ ದ ಇಂಡೆಕ್ಸ್ ಆಫ್ ಇಟ್ಸ್ ಕ್ವಾಲಿಟಿ ಅಂತ. ಕಟ್ ಆಫ್ ಅದ್ರ ಕ್ವಾಲಿಟಿ ಹೇಳುತ್ತೆ, ಯಾರನ್ನೂ ಏನು ಕೇಳೋ ಅವಶ್ಯಕತೆಯೇ ಇಲ್ಲ. ಕಟ್ ಆಫ್ ವೆರಿ ಹೈ ಕಟ್ ಆಫ್ ಇತ್ತಾ, ವೆರಿ ಹೈ ಕಟ್ ಆಫ್ ಅಂದರೆ 5,000 10,000 20,000 30,000 ವೆರಿ ಗುಡ್ ಕಾಲೇಜ್. ಕಟ್ ಆಫ್ ತುಂಬ ಕಡಿಮೆ ಇತ್ತಾ, 60,000 70,000 ಎಲ್ಲ ಇತ್ತಾ, 1,00,000 1.5 ಲಕ್ಷ 2 ಲಕ್ಷ, ಲೋ ಕಟ್ ಆಫ್ ಕಾಲೇಜು, ಅದು ಸ್ಟ್ಯಾಂಡರ್ಡ್ ಹಾಗೆ ಇದೆ ಅಂತ. ಸೊ ಎಲ್ಲ ಥರ ಕಾಲೇಜಸ್ಸು ಇರುತ್ತೆ. ಸೊ ಯು ಶುಡ್ ಚೆಕ್ ಇಟ್ಸ್ ಕಟ್ ಆಫ್ ಆ್ಯಂಡ್ ಡಿಸೈಡ್ ದೇರ್ ಕ್ವಾಲಿಟಿ. ಕಟ್ ಆಫ್ ವೇರಿ ಫಾರ್ ಡಿಫರೆಂಟ್ ಕ್ಯಾಟಗರೀಸ್. ನಾವು ಯಾವುದೋ ಒಂದು ಕ್ಯಾಟಗರಿಲಿ ಇರ್ತೀವಿ ಅಂದ್ಕೊಳ್ಳಿ, 3R SCK 2BG ಯಾವುದೋ ಕ್ಯಾಟಗರಿ, ಆ ಕ್ಯಾಟಗರಿಲಿ ದಯವಿಟ್ಟು ಕಟ್ ಆಫ್ ಚೆಕ್ ಮಾಡಬೇಡಿ ಅನ್ನೋದು ನನ್ನ ಸಿನ್ಸಿಯರ್ ಸಜೆಷನು. ಆಲ್ವೇಸ್ ಚೆಕ್ ಕಟ್ ಆಫ್ಸ್ ಫಾರ್ ಜನರಲ್ ಮೆರಿಟ್ ವೈಲ್ ಪ್ರಿಪೇರಿಂಗ್ ಯುವರ್ ಪ್ರಯಾರಿಟಿ ಆರ್ಡರ್ ಆಲ್ಸೋ. ಜನರಲ್ ಮೆರಿಟು ಯೂಶಲಿ ತುಂಬ ಚೇಂಜ್ ಆಗೋದಿಲ್ಲ. ಅದೇ ಡಿಫ್ರೆಂಟ್ ಕ್ಯಾಟಗರೀಸ್ ಹೋಗಿ, ರೂರಲಲ್ಲಿ ಹೋಗಿ, ಕನ್ನಡ ಮೀಡಿಯಮಲ್ಲಿ ಹೋಗಿ, ಕಟ್ ಆಫ್ ತುಂಬ ವೇರಿ ಆಗಿಬಿಡುತ್ತೆ. ಆ ಕಾಲೇಜು ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಕಾಲೇಜ್ ಕ್ವಾಲಿಟಿ ಚೆಕ್ ಮಾಡಬೇಕು ಅಂದರೆ ಜನರಲ್ ಮೆರಿಟ್ ಕಟ್ ಆಫ್ ಚೆಕ್ ಮಾಡ್ತಾ ಹೋಗಿ. ಫೀಸ್ ಆಲ್ರೆಡಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಆದರೂ ಇನ್ನೊಂದು ಸರಿ ನೋಡ್ಬೇಡ. ಗೌರ್ಮೆಂಟ್ ಕಾಲೇಜು 60,000, ಪ್ರೈವೇಟ್ ಕಾಲೇಜ್ ಥ್ರೂ KEA ಹೋದರೆ 1,00,000. ತುಂಬ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ ಆದರೆ, ಪ್ರೈವೇಟ್ ಕೋಟಾ ಸೀಟ್ ಆದರೆ 12 ಲಕ್ಷ RGUHS ಅಲ್ಲಿದ್ದರೆ. ಅದೇ ಪ್ರೈವೇಟ್ ಯೂನಿವರ್ಸಿಟಿಗೆ ಏನಾದರೂ ಹೋದರೆ ನೀವು 25 ಲಕ್ಷ 22 ಲಕ್ಷ 16 ಲಕ್ಷ ಎಲ್ಲ ಇರುತ್ತೆ. ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಒಂದಷ್ಟು ಗೌರ್ಮೆಂಟ್ ಕೋಟಾ ಸೀಟ್ಸ್ ಇರುತ್ತೆ, ಅಲ್ಲಿ 1.5 ಲಕ್ಷ ಇರುತ್ತೆ. ಡೀಮ್ಡ್ ಯೂನಿವರ್ಸಿಟಿಯವರು ಒಂದಷ್ಟು ಸೀಟ್ಸ್ ಬಿಟ್ಕೊಟ್ಟಿದ್ದಾರೆ. ಗೌರ್ಮೆಂಟ್ ಕೋಟಾ ಸೀಟ್ಸ್ ಆದರೆ ಅಲ್ಲಿ 1.5 ಲಕ್ಷನೇ ಇರುತ್ತೆ ಗೌರ್ಮೆಂಟ್ ಕೋಟಾ. ಸೊ ಡೀಮ್ಡ್ ಯೂನಿವರ್ಸಿಟಿಯವರು KEAಗೆ ಇನ್ಯಾವುದೂ ಸೀಟ್ಸ್ ಬಿಟ್ಕೊಟ್ಟಿಲ್ಲ. ಸೊ ಡೀಮ್ಡ್ ಕೌನ್ಸೆಲಿಂಗ್ ನೀವೇನಾದರೂ MCC ಮೂಲಕ ಹೋದರೆ 17 18 20 25ವರೆಗೂ ಇರುತ್ತೆ. ಇದ್ರ ಜೊತೆಗೆ ನೀವು ಚೆಕ್ ಮಾಡಬೇಕಾಗಿರೋದು, ಬರೀ ಫೀಸ್ ಎಲ್ಲ ಚೆಕ್ ಮಾಡಿರ್ತೀವಿ ಅಡ್ಮಿಷನ್ ತೊಗೋಬೇಕಾದ್ರೆ, ಬಟ್ ಅಡಿಷನಲ್ ಫೀಸಸ್ಸು ಯಾವ್ಯಾವ್ದು ಬರುತ್ತೆ ಅಂದರೆ ಹಾಸ್ಟೆಲ್ ಫೀಸ್ ಬರುತ್ತೆ. ಇನ್ ಜನರಲ್ 1 ಲಕ್ಷ 1.25 1.5 ಲಕ್ಷ ಇರುತ್ತೆ, ಬಟ್ ಕೆಲವು ಹೈಫೈ ಕಾಲೇಜುಗಳಲ್ಲಿ 2.5 ಲಕ್ಷ ಸಹ ಇದೆ. ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಹಾಸ್ಟೆಲ್ ಫೀಸ್ ಚೆಕ್ ಮಾಡಬೇಕಾಗುತ್ತೆ. ಹಾಸ್ಟೆಲ್ ಜೊತೆಗೆ ಮೆಸ್ದು ಫೀಸ್ ತೊಗೊಂಡ್ಬಿಟ್ಟಿರ್ತಾರೆ, ಕಾಷನ್ ಡೆಪಾಸಿಟ್ ಎಷ್ಟು ತೊಗೋತಾರೆ ಏನು ಅನ್ನೋದು ಒಂದಷ್ಟು ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಾಲಿಟಿ ನೀವು ಚೆಕ್ ಮಾಡಬೇಕಾಗಿರೋ ಕೀ ಫ್ಯಾಕ್ಟರ್ ಯಾವುದು ಅಂದರೆ ಕ್ಲಿನಿಕಲ್ ಎಕ್ಸ್ಪೋಷರ್. ಲುಕ್ ಫಾರ್ ಕಾಲೇಜಸ್ ವಿತ್ ಅಟ್ಯಾಚ್ಡ್ ಟೀಚಿಂಗ್ ಹಾಸ್ಪಿಟಲ್ಸ್. ಗೌರ್ಮೆಂಟ್ ಕಾಲೇಜ್ ಆದರೆ ಇದು ತಲೆನೇ ಕೆಡಿಸ್ಕೊಡ್ಬೇಕಾಗಿಲ್ಲ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಟ್ಯಾಚ್ ಆಗಿರುತ್ತೆ, ಪೇಷಂಟ್ಸ್ ಇರುತ್ತೆ. ಇನ್ನೇನಾದರೂ ರಿಮೋಟ್ ಪ್ಲೇಸಲ್ಲಿರೋ ಮೆಡಿಕಲ್ ಕಾಲೇಜ್ ಎಲ್ಲ ಅಲ್ಲಿ ಪೇಷಂಟ್ಸ್ ಬರ್ತಾ ಇದ್ದಾರೆ, ಮೇನ್ ರೋಡಲ್ಲಿ ಇದ್ದರೆ ಅಂತೂ ಹಾಸ್ಪಿಟಲ್, ಮೇನ್ ರೋಡಲ್ಲಿ ಕಾಲೇಜ್ ಇದ್ದರೆ ಹಾಸ್ಪಿಟ್ಲಿಗೆ ಬಂದೇ ಬರ್ತಾರೆ. ಬಟ್ ಸ್ವಲ್ಪ ಇಂಟೀರಿಯರ್ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಪೇಷಂಟ್ ಲೋಡು ಕಡಿಮೆ ಆಗ್ತಾ ಇರುತ್ತೆ. ಚೆಕ್ ದ ನಂಬರ್ ಆಫ್ OPD ಆ್ಯಂಡ್ IPD ಪೇಷಂಟ್ಸ್. ಸೊ ಇನ್ ಪೇಷಂಟು ಔಟ್ ಪೇಷಂಟ್ಸು ಹೇಗೆ ವೇರಿ ಆಗ್ತಾ ಇದೆ ಅಂತ ಆ ಕಾಲೇಜಲ್ಲಿ ಆ ಹಾಸ್ಪಿಟ್ಲನ್ನು ಚೆಕ್ ಮಾಡಬೇಕಾಗತ್ತೆ. ವೆರೈಟಿ ಆಫ್ ಕೇಸಸ್, ಬರೀ ಜ್ವರ ಕೆಮ್ಮು ನೆಗಡಿನೇ ನೀನು 5.5 ವರ್ಷ ನೋಡ್ಕೊಂಡಿದ್ರೆ ಬರೀ ಜ್ವರ ಕೆಮ್ಮು ನೆಗಡಿ ಡಾಕ್ಟರ್ ಆಗ್ತೀರಾ, ಉಳಿದಿದ್ದು ಏನು ನಿಮಗೆ ಎಕ್ಸ್ಪೋಷರ್ ಸಿಗೋದಿಲ್ಲ. ಹಾಗಾಗಿ ವೆರೈಟಿ ಆಫ್ ಕೇಸಸ್ ಯಾವ್ಯಾವ ವೆರೈಟಿ ಇದೆ ಅಂತ ನೋಡಬೇಕಾಗುತ್ತೆ. ಪ್ಲಸ್ ಸರ್ಜಿಕಲ್ ಎಕ್ಸ್ಪೋಷರ್ ಇದೆಯಾ ಆ ಕಾಲೇಜಲ್ಲಿ ಅಂತ. ಇನ್ನೂ ನೀವು ನೋಡಬೇಕಾಗಿರೋದು ಸ್ವಲ್ಪ PG ಇತ್ತು ಅದರಲ್ಲಿ ನಿಮ್ಗೆ ತುಂಬ ಒಳ್ಳೆಯದು. ಹೊಸ ಕಾಲೇಜ್ ಆದರೆ PG ಇರೋದಿಲ್ಲ. ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್. ಒಂದಷ್ಟು ಮ್ಯಾನೇಜ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ಗೆ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ಇನ್ನೊಂದಷ್ಟು ಮ್ಯಾನೇಜ್ಮೆಂಟು ಬಂದಿದ್ದ ದುಡ್ಡೆಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ಇನ್ವೆಸ್ಟ್ ಮಾಡೋದಿಲ್ಲ, ಬಂದಿದ್ದೆಲ್ಲ ದುಡ್ಡು ಸೇರಿಸ್ಕೋತಾ ಇರ್ತಾರೆ ಹೊರತು ಇನ್ವೆಸ್ಟ್ ಮಾಡೋದಿಲ್ಲ. ಎವ್ರಿ ಇಯರು ಕಾಲೇಜರು ಒಂದಷ್ಟು ದುಡ್ಡು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಕಾಲೇಜು ಸ್ಕೂಲ್ ಅಂದರೆ ಡೆವಲಪ್ ಮಾಡಬೇಕಾಗುತ್ತೆ. ಬಟ್ ತುಂಬ ಮ್ಯಾನೇಜ್ಮೆಂಟ್ಸ್ ಏನು ಅಂದ್ಕೊಂಡಿದ್ದಾರೆ, ಅವರೇ ಡೆವಲಪ್ ಆಗ್ತಾ ಇರಬೇಕು ಅಂದ್ಕೊಂಡ್ಬಿಟ್ಟಿರ್ತಾರೆ. ಲ್ಯಾಬ್ಸ್ ನೋಡಿ ಕಾಲೇಜ್ಗೆ ಹೋದಾಗ, ಲೈಬ್ರರಿ ನೋಡಿ, ಕ್ಲಾಸ್ ರೂಮ್ಸ್ ಹೇಗಿದೆ, ಈಗ ಲೇಟೆಸ್ಟ್ ಟೆಕ್ನಾಲಜಿ ಇದೆ, ICT ಟೂಲ್ಸ್ ಎಲ್ಲ ಯೂಸ್ ಮಾಡಬೇಕಾಗತ್ತೆ. ಈಗ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಟೂಲ್ಸ್ ಎಲ್ಲ ಹಳೆ ಕಾಲದ ಕ್ಲಾಸ್ ರೂಮ್ ಥರ ಇರೋದಿಲ್ಲ, ಬಟ್ ಕೆಲವು ಕಾಲೇಜಲ್ಲಿ ಇದ್ದರೆ ನೀವು ಚೆಕ್ ಮಾಡ್ಕೊಳ್ಳಿ. ಡಿಸೆಕ್ಷನ್ ಹಾಲ್ ಹೇಗಿದೆ, ಸ್ಕಿಲ್ ಲ್ಯಾಬು, ಈಗೆಲ್ಲ ಸ್ಕಿಲ್ ಲ್ಯಾಬ್ ಇರಲೇಬೇಕು RGHS ಇರೋ ಕಾಲೇಜುಗಳಲ್ಲಿ. ಸಿಮ್ಯುಲೇಷನ್ ಸೆಂಟರ್ಸ್, ಯಾಕೆಂದರೆ ಎಲ್ಲ ಡೈರೆಕ್ಟಾಗಿ ನೀವು ಪೇಷಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗೋದಿಲ್ಲ, ಸಿಮ್ಯುಲೇಟ್ ಮಾಡಿಬಿಟ್ಟು ಚೆಕ್ ಮಾಡಬೇಕಾಗತ್ತೆ. ಹಾಸ್ಟೆಲ್ ಇದೆಯಾ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ, ಸಿಂಗಲ್ ಶೇರಿಂಗು, ಟ್ವಿನ್ ಶೇರಿಂಗು, ಟ್ರಿಪಲ್ ಶೇರಿಂಗು, ವಾಶ್ರೂಮ್ಸ್ ಹೇಗಿದೆ, ಅಲ್ಲಿ ವಾಷಿಂಗ್ ಫೆಸಿಲಿಟಿ ಇದೆಯಲ್ಲ ಎಲ್ಲ ಚೆಕ್ ಮಾಡಿ. ವೈಫೈ ಅಂತೂ ಬೇಕೇ ಬೇಕಾಗುತ್ತೆ, ಯಾಕೆಂದರೆ ಈಗ ತುಂಬ ಜನ ಥ್ರೂ ಇಂಟರ್ನೆಟ್ಟು ಮೊಬೈಲಲ್ಲೇ ಕಲಿತೀರಾ, ಇಲ್ಲ ನಿಮ್ಮ ಲ್ಯಾಪ್ಟಾಪ್ಗೂ ಬೇಕಾಗುತ್ತೆ, iPadಗೆ ಬೇಕಾಗುತ್ತೆ. ಹಾಸ್ಟೆಲ್ ಫುಡ್ ತಿಂದು ಬೇಜಾರಾದಾಗ ಒಂದು ಡೀಸೆಂಟಾಗಿರುತ್ತೆ, ಹೈಫೈ ಏನು ಬೇಡ, ಡೀಸೆಂಟಾಗಿರೋ ಒಂದು ಕೆಫಿಟೇರಿಯಾ ಬೇಕಾಗುತ್ತೆ. ಇಲ್ಲ ನೀವೇನಾದ್ರೂ ಮನೆಯಿಂದನೇ ಓಡಾಡೋರಾದರೂ ಸಹ ನಿಮಗೂ ಒಂದು ಕೆಫಿಟೇರಿಯಾ ಮಧ್ಯದಲ್ಲಿ ಬ್ರೇಕ್ ಬೇಕಾಗುತ್ತೆ, ಕಾಫಿ ಟೀ ಸ್ನ್ಯಾಕ್ಸ್ ಏನಾದರೂ ಬೇಕಾಗುತ್ತೆ.
ಸೊ ಕೆಫಿಟೇರಿಯಾ ಫೆಸಿಲಿಟಿ ಎಲ್ಲ ಇದೆಯಲ್ಲ, ಅಲ್ಲಿ ತಿನ್ನೋ ಥರ ಫುಡ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಗುಡ್ ಮೆಡಿಕಲ್ ಎಕ್ವಿಪ್ಮೆಂಟ್, ಲ್ಯಾಬ್ಸ್, ಡಿಜಿಟಲ್ ಸಪೋರ್ಟ್ ಸಿಸ್ಟಮ್ಸ್ ಆರ್ ಎ ಪ್ಲಸ್. ಈಗೆಲ್ಲ ಡಿಜಿಟಲ್ ಆಗ್ತಾ ಇದೆ, ಸೊ ಡಿಜಿಟಲ್ ಸಪೋರ್ಟ್ ಸಿಸ್ಟಮು ಬೇಕಾಗುತ್ತೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟು ಫ್ಯಾಕಲ್ಟಿ ಕ್ವಾಲಿಟಿ, ಬಟ್ ಮೆಡಿಕಲಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಪಿ ಯು ಸಿಯಲ್ಲಿ ನಿಮಗೆಲ್ಲ ಇದ್ರಲ್ಲ ಒಳ್ಳೊಳ್ಳೆದ ಗ್ರೇಟ್ ಟೀಚರ್ಸ್ ಇದ್ರಲ್ಲ, ಹೇಳಿದ್ದೆ 10 ಸರಿ ಹೇಳ್ಕೊಡೋರು, ಹೋಮ್ವರ್ಕ್ ಕೊಡೋರು, ಮಾಡಿದ ಪ್ರಾಬ್ಲಮ್ 10 ಸರಿ ಮಾಡಿಸ್ತಿದ್ರಲ್ಲ, ಆ ಥರದ ಫ್ಯಾಕಲ್ಟಿಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸ್ಕೂಲು ಪಿ ಯು ಸಿ ಡೇಸ್ ಆರ್ ಓವರ್. ನಾವು ದಿಸ್ ಇಸ್ ಪ್ರೊಫೆಷನಲ್ ಕೋರ್ಸ್. ಯು ಬಿಲೀವ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನೀವೇ ಶ್ರಮ ವಹಿಸಿ ನೀವೇ ಕಲಿಬೇಕಾಗತ್ತೆ. ಫ್ಯಾಕಲ್ಟಿ ಎಲ್ಲ ಒಂದಷ್ಟು ದೇ ಆರ್ ಫೆಸಿಲಿಟೇಟರ್ಸ್ ಅಂದ್ಕೊಳ್ಳಿ. ದೇ ಆರ್ ನಾಟ್ ಟೀಚರ್ಸ್, ದೇ ಆರ್ ಫೆಸಿಲಿಟೇಟರ್ಸ್. ದೇ ಪ್ರೊವೈಡ್ ಯು ದ ಫೆಸಿಲಿಟೀಸ್ ಟು ಲರ್ನ್. ವೆಲ್ ಕ್ವಾಲಿಫೈಡ್ ಇದ್ದಾರಾ ಇಲ್ವಾ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರಾ ಇಲ್ವಾ, ಪ್ರೊಫೆಸರ್ಸ್ ಎಷ್ಟು ಜನ ಇದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್ಸ್ ಎಷ್ಟು ಜನ ಇದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಳ್ಳಿ. ಬೆಂಗಳೂರು ಅಂತ ಊರಲ್ಲಿ ಡಾಕ್ಟರ್ಸ್ ಒಂದು ಕಡೆ ಫಿಕ್ಸ್ ಆಗಿರಲ್ಲ, ಓಡಾಡ್ತಿರ್ತಾರೆ, ಎಲ್ಲೆಲ್ಲಿ ಜಾಸ್ತಿ ದುಡ್ಡು ಬರುತ್ತೆ ಅಲ್ಲೆಲ್ಲಿ ಹೋಗ್ತಾ ಇರ್ತಾರೆ. ಅದೇ ದಾವಣಗೆರೆ, ತುಮಕೂರು ಅಂತ ಊರಲ್ಲಾದರೆ ಒಂದು ಸರಿ ಡಾಕ್ಟರ್ ಸೇರಿಕೊಂಡ್ರೆ 10-20 ವರ್ಷ ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ, ಮನೆ ಮಠ ಕಟ್ಕೊಂಡು ಆರಾಮಾಗಿ ಇದ್ಬಿಡ್ತಾರೆ. ಬಟ್ ಬೆಂಗಳೂರಲ್ಲಿ ಹಂಗಲ್ಲ, ಒಂದು ಕಡೆ 20,000 ಜಾಸ್ತಿ ಕೊಟ್ಟರು ಅಂತ ಇನ್ನೊಂದು ಕಡೆ ಹೋಗ್ತಿರ್ತಾರೆ. ಇವತ್ತಿದ್ದ ಪ್ರೊಫೆಸರು ನೆಕ್ಸ್ಟ್ ಇಯರ್ ಹೋದ್ರೆ ಇನ್ನೊಂದು ಕಾಲೇಜಲ್ಲಿ ಇರ್ತಾರೆ. ದೆನ್ ಲುಕ್ ಫಾರ್ ದ ಕಾಲೇಜಸ್ ವಿತ್ MD or MS ಕ್ವಾಲಿಫೈಡ್ ಸ್ಟಾಫ್ ಆ್ಯಂಡ್ ಆ್ಯಕ್ಟಿವ್ ರಿಸರ್ಚ್. ಈ ರಿಸರ್ಚ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದಷ್ಟು ಕಾಲೇಜುಗಳಲ್ಲಿ ಒಳ್ಳೆ ರಿಸರ್ಚ್ ನಡೆಯುತ್ತೆ. ಆ ರಿಸರ್ಚ್ ನಡೆದಾಗ ನೀವು ಆ ಟೀಚರ್ ಜೊತೆ ಅಟ್ಯಾಚ್ ಆಗಿ ಒಂದಷ್ಟು ವರ್ಕ್ ಸಹ ಮಾಡಬಹುದು ನೀವು. ಯು ವಿಲ್ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಇಂಟರ್ನ್ಶಿಪ್ ಆ್ಯಂಡ್ PG ಆಪರ್ಚುನಿಟೀಸ್. ಸ್ಟ್ರಾಂಗ್ ಕ್ಲಿನಿಕಲ್ ರೊಟೇಷನ್ಸ್ ಡ್ಯೂರಿಂಗ್ ಇಂಟರ್ನ್ಶಿಪ್. ಇದು ಈಗಲೇ ಬೇಡ, ನಿಮಗೆ ಫೈನಲ್ ಇಯರ್ ಹೋದಾಗ ಅರ್ಥ ಆಗುತ್ತೆ. ನೆಕ್ಸ್ಟ್ PG ಸೀಟ್ ಅವೈಲಬಿಲಿಟಿ ಇನ್ ಸೇಮ್ ಕಾಲೇಜ್ ಈಸ್ ಎ ಬೆನಿಫಿಟ್. ಅದೇ ಕಾಲೇಜಲ್ಲಿ PG ಇದ್ದರೆ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಏನೇನು ಬೆನಿಫಿಟ್ ಆಗುತ್ತೆ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನೇನು ಹೇಳೋದಿಲ್ಲ. ಹೊಸ ಕಾಲೇಜುಗಳಲ್ಲಿ ನೀವೇನು PG ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ಒಂದು ಬ್ಯಾಚ್ ಔಟ್ಪುಟ್ ಆಗೋವರೆಗೂ PG ಕೊಡೋದಿಲ್ಲ ಅಲ್ಲಿ. ಹಳೆ ಕಾಲೇಜುಗಳಲ್ಲಾದರೆ PG ಇರುತ್ತೆ, ಡಿಫ್ರೆಂಟ್ ಸ್ಪೆಷಲೈಸೇಷನ್ಸ್ ಇರುತ್ತೆ. ರಿಸರ್ಚ್ ಆ್ಯಂಡ್ ಕೇಸ್ ಸ್ಟಡಿ ಗೈಡೆನ್ಸ್ ಫಾರ್ PG ಎಂಟ್ರೆನ್ಸ್. MBBS ಅನ್ನೋದು ಒಂಥರ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಯುವರ್ PG ಅಂತ ತುಂಬ ವೀಡಿಯೋಸಲ್ಲಿ ನೀವು ನೋಡಿರ್ತೀರ. PG ಮಾಡಲೇಬೇಕು, MBBS ಈಗ ತುಂಬ ಜೋಶಲ್ಲೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿರ್ತಾರೆ, ನಿಮಗೆ ಸೀಟ್ ಸಿಕ್ತು ಅಂತ. 2-3 ವರ್ಷ ಆಗಲಿ ಮೆಡಿಕಲ್ ಮಾಡ್ತಾ ಇರಿ, ಇನ್ನೇನು ವರ್ಜ್ ಆಫ್ ಕಂಪ್ಲೀಷನ್ ಅಂದ್ಕೊಳ್ಳಿ. MBBS ವೇಸ್ಟ್ ಅದು. ಈ MDನೂ MS ಮಾಡಲೇಬೇಕು. MBBS ಹತ್ರ ಯಾರು ಬರ್ತಾರೆ ಅಂತ ಡೆಸ್ಪರೇಟ್ ಮಾಡಿಬಿಡ್ತಾರೆ ನಿಮ್ಮನ್ನು. ಈಗ ಮಾತ್ರ ಕಂಗ್ರ್ಯಾಟ್ಸ್ ಹೇಳ್ತಾ ಇರ್ತಾರೆ. ಸೊ ನೀವು PG ಮಾಡಲೇಬೇಕಾಗುತ್ತೆ. PG ಮಾಡಬೇಕಾದ್ರೆ ನೀವು ಒಂದಷ್ಟು ಗೈಡೆನ್ಸ್ ಬೇಕಾಗುತ್ತೆ PG ಎಂಟ್ರೆನ್ಸ್ ಬಗ್ಗೆ. ಸೊ ಆ ಕಾಲೇಜಲ್ಲಿ ಆ ಥರದ್ದು ಫೆಸಿಲಿಟಿ ಇದೆಯಾ ಇಲ್ಲ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ರೆಪ್ಯುಟೇಷನ್ ಆ್ಯಂಡ್ ರ್ಯಾಂಕಿಂಗ್. NIRF ರ್ಯಾಂಕಿಂಗ್ ಎಲ್ಲ ಅಷ್ಟೊಂದು ಮೆಡಿಕಲ್ಗೆ ಅಪ್ಲೈ ಆಗೋದಿಲ್ಲ. ಇಂಜಿನಿಯರಿಂಗ್ ಅಲ್ಲಾದರೆ NIRF ರ್ಯಾಂಕಿಂಗ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋತಾರೆ. ಅಲ್ಯುಮ್ನಿ ಫೀಡ್ಬ್ಯಾಕ್. ಅಲ್ಲಿ ಓದಿ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ಡಾಕ್ಟರ್ಸ್ ಆಗಿರ್ತಾರೆ, ಅವ್ನು ಕೇಳಿ ನೋಡಿ ಆ ಕಾಲೇಜ್ ಹೇಗಿದೆ ಏನು ಅಂತ. ಸ್ಟೂಡೆಂಟ್ ರಿವ್ಯೂಸು. ಆ ಗೂಗಲ್ ರಿವ್ಯೂ ನೀವೇನಾದರೂ ಹೋದರೆ ಒಂದಷ್ಟು ಜನ ಒಳ್ಳೇದು ಕೊಟ್ಟಿರ್ತಾರೆ, ಒಂದಷ್ಟು ಜನ ಕೆಟ್ಟದ್ದು ಕೊಟ್ಟಿರ್ತಾರೆ. ಸೊ ನಾರ್ಮಲೈಸ್ ಮಾಡ್ಕೊಳ್ಳಿ, ಆ್ಯಾವ್ರೇಜ್ ತೊಗೊಳ್ಳಿ ನೀವು. ಯಾರೋ ಒಂದು 4 ಜನ ಕೇಳಿದ್ರೆ ಏನೋ ಒಂದು ಹೇಳ್ತಾರೆ, ಅದೇ ಸತ್ಯ ಅಲ್ಲ. ಒಂದಷ್ಟು ವೆರೈಟಿ ಆಫ್ ಸ್ಟೂಡೆಂಟ್ಸಿಂದ ಫೀಡ್ಬ್ಯಾಕ್ ತೊಗೋಬೇಕಾಗುತ್ತೆ ನೀವು. ಕನ್ಸಿಸ್ಟೆನ್ಸಿ ಇನ್ ರಿಸಲ್ಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಯಾಕೆಂದರೆ ಸಬ್ಜೆಕ್ಟ್ಸ್ ಆರ್ ನಾಟ್ ಸೋ ಈಸಿ. ಸೊ ಆ ಕಾಲೇಜಲ್ಲಿ ರಿಸಲ್ಟ್ಸ್ ಹೇಗೆ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ. ರಿಸಲ್ಟ್ಸ್ ಚೆನ್ನಾಗಿ ಬರ್ತಾ ಇದೆ ಅಂದರೆ ಅಲ್ಲಿ ಟೀಚಿಂಗ್ ಚೆನ್ನಾಗಿದೆ ಅಂತ, ರಿಸಲ್ಟ್ ಚೆನ್ನಾಗಿ ಬರ್ತಿಲ್ಲ ಅಂದರೆ ಅಲ್ಲಿ ಟೀಚಿಂಗ್ ಚೆನ್ನಾಗಿಲ್ಲ ಅಂತ. ಆಮೇಲೆ ಕನ್ಸಿಸ್ಟೆನ್ಸಿ ಇರಬೇಕು. ಈ ವರ್ಷ 90% ರಿಸಲ್ಟು, ನೆಕ್ಸ್ಟ್ ವರ್ಷ 40%, ನೆಕ್ಸ್ಟ್ ಇಯರ್ 75%, ಮತ್ತು ನೆಕ್ಸ್ಟ್ ಇಯರ್ 10% ಆ ಥರ ಬಂದರೆ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ದ ಕಾಲೇಜ್ ಅಂತ. ಕನ್ಸಿಸ್ಟೆನ್ಸಿ ಇರಬೇಕು. ಯಾವಾಗಲೂ 30% ಬರುತ್ತಾ ಬಂದ್ಕೊಳ್ಳಿ, ಯಾವಾಗಲೂ 60% ಬರುತ್ತಾ ಬರಲಿ. ಸೊ ಆ ಟೀಚಿಂಗ್ ಹೇಗಿದೆ ಅಂತ ನೀವು ಜಡ್ಜ್ ಮಾಡ್ಬೋದು. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ನಿಮ್ಗೆ ಗೊತ್ತಾಗೋದಿಲ್ಲ ಹೇಗೆ ಅಲ್ಲಿದೆ ಟೀಚಿಂಗ್ ಅಂತ. PG ಪ್ಲೇಸ್ಮೆಂಟ್ಸ್ ಏನು ತಲೆ ಕೆಡಿಸ್ಕೊಂಡ್ರೆ ಅಷ್ಟಿಲ್ಲ. ಸ್ಟೂಡೆಂಟ್ ಸಕ್ಸಸ್ ಮ್ಯಾಟರ್ಸ್. ಅಲ್ಲಿ ಹೊರಗಡೆ ಎಷ್ಟು ಜನ, 150 ಜನ ಸೇರಿಕೊಂಡು ಹೊರಗಡೆ ಆ ಕಾಲೇಜಿಂದ 100 ಜನ ಬಂದ್ರೆ, 125 ಬಂದ್ರೆ, 145 ಬಂದರೆ, ಇಲ್ಲ 150 ಜನ ಸಕ್ಸಸ್ಫುಲಿ ಬಂದಿದ್ದಾರೆ ಇಲ್ವಾ ಅನ್ನೋದು ನೋಡ್ಕೋಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಸರ್ವೆ ಮಾಡಿದ್ರೆ ನಿಮ್ಗೆ ಸಿಕ್ಬಿಡತ್ತೆ. ಅಡ್ಮಿಷನ್ ಪ್ರೋಸೆಸ್ ನಿಮ್ಗೆ ಗೊತ್ತಾಗಿದೆ. ಸೊ ನಾನು ಗೈಡ್ ಮಾಡೋ ಸ್ಟೂಡೆಂಟ್ಸ್ ಎಲ್ಲ ಆಲ್ಮೋಸ್ಟ್ KEA ಮೂಲಕನೇ ಇರ್ತಾರೆ. ಸೊ ಐ ವೋಂಟ್ ಟಚ್ MCC ಆರ್ ಆಲ್ ಇಂಡಿಯಾ ಕೋಟಾ ಡೀಮ್ಡ್ ಯೂನಿವರ್ಸಿಟಿ ಹೋಗೋದಿಲ್ಲ. ಬಿಕಾಸ್ ಮೈ ಇಂಟೆನ್ಷನ್ ಈಸ್ ಟು ಹೆಲ್ಪ್ ಲೋಯರ್ ಮಿಡಲ್ ಕ್ಲಾಸ್ ಆ್ಯಂಡ್ ಮಿಡಲ್ ಕ್ಲಾಸ್ ಓನ್ಲಿ. ಐ ವೋಂಟ್ ಟಚ್ ಅಪರ್ ಕ್ಲಾಸ್. ಮ್ಯಾನೇಜ್ಮೆಂಟ್ NRI ಇನ್ಸ್ಟಿಟ್ಯೂಷನ್ ಕೋಟಾ ವೆರಿಫೈ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಫೀಸ್ ಸ್ಟ್ರಕ್ಚರ್. ಸೊ NRI ಬಗ್ಗೆ ನಾನೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಲೊಕೇಶನ್, ಪ್ರಾಕ್ಸಿಮಿಟಿ ಟು ಸಿಟಿ ಆರ್ ಹೋಮ್. ಸೊ ನಿಮ್ಮ ಸಿಟಿ ಹತ್ರ ಇದೆಯಾ, ನಿಮ್ಮ ಮನೆ ಹತ್ರ ಇದೆಯಾ, ಗಿವ್ ಮೋರ್ ಇಂಪಾರ್ಟೆನ್ಸ್ ರಾದರ್ ದ್ಯಾನ್ ದ ಕಟ್ ಆಫ್. ಕಟ್ ಆಫ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್. ಅದರ ಜೊತೆಗೆ ಬೇರೆ ಬೇರೆ ಪ್ಯಾರಾಮೀಟರ್ ನೋಡ್ಕೊಳ್ಳಿ. ಆಕ್ಸೆಸ್ ಟು ಹೆಲ್ತ್ ಕೇರ್ ಫೆಸಿಲಿಟೀಸ್, ಕ್ಲೈಮೇಟ್, ಸೇಫ್ಟಿ, ಟ್ರಾನ್ಸ್ಪೋರ್ಟ್, ಹಾಸ್ಟೆಲ್ ಫೆಸಿಲಿಟಿ. ಕೆಲವರು ಬೆಂಗಳೂರವ್ರಿಗೆ ಮಂಗಳೂರು ವೆದರ್ ಆಗಲ್ಲ, ಮಂಗಳೂರವ್ರಿಗೆ ಬೆಂಗಳೂರು ವೆದರ್ ಆಗಲ್ಲ, ರಾಯಚೂರವ್ರಿಗೆ ಮೈಸೂರು ವೆದರ್ ಆಗಲ್ಲ, ಮೈಸೂರವ್ರಿಗೆ ಗುಲ್ಬರ್ಗ ವೆದರ್ ಆಗೋದಿಲ್ಲ. ಸೊ ಇದೆಲ್ಲ ಚೆಕ್ ಮಾಡಿಕೊಂಡು ನೀವು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೆಡಿಕಲ್ ಒಂದಷ್ಟು ಟಫ್ ಇದ್ದೇ ಇರುತ್ತೆ. ಒಂದಷ್ಟು ಸಬ್ಜೆಕ್ಟ್ಸು, ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಪೆಥಾಲಜಿ,
ಈ ಥರ ತುಂಬ ಸಬ್ಜೆಕ್ಟ್ಸ್ ಇರುತ್ತೆ. ರೆಕಾರ್ಡ್ ಬರೆಯೋದು ತುಂಬ ಜಾಸ್ತಿ ಇರುತ್ತೆ, ಚಿತ್ರ ಬರೆಯೋದು ಜಾಸ್ತಿ ಇರುತ್ತೆ, ತಲೆ ಕೆಡಿಸ್ಕೊಂಡಿರ್ತೀರ. ಜೊತೆಲಿ ಒಂದಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಬೇಕಾಗುತ್ತೆ. ಕ್ಯಾಂಪಸ್ ಲೈಫು ಚೆನ್ನಾಗಿದ್ದರೆ ನೀವು ಸ್ವಲ್ಪ ಜೀವಿಸ್ಬೋದು 4.5 ವರ್ಷ. ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ನೀವೇನಾದರೂ ಸ್ಪೋರ್ಟ್ಸ್ ಮನ್ ಆಗಿದ್ದರೆ ಒಂದಷ್ಟು ಸ್ಪೋರ್ಟ್ಸ್ ಫೆಸಿಲಿಟಿ ಇದ್ದರೆ ನಿಮ್ಗೆ ಒಳ್ಳೆಯದು. ಇಲ್ಲ ಸಂಜೆನೋ ಬೆಳಗ್ಗೆನೋ ಯಾವಾಗಲೂ ಯೋಗ ಮಾಡೋದಾಗಲಿ, ಬಾಸ್ಕೆಟ್ಬಾಲ್ ಆಡೋದಾಗಲಿ, ಕ್ರಿಕೆಟ್ ಆಡೋದಾಗಲಿ, ಏನಾದರೂ ಒಂದಷ್ಟು ಆ್ಯಕ್ಟಿವಿಟಿಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಒಂದು ಸ್ಟ್ರೆಸ್ ಬಸ್ಟರ್. ಈಗ ಕೌನ್ಸಿಲಿಂಗಲ್ಲಿ ಸ್ಟ್ರೆಸ್ ಬಸ್ಟರ್ ಏನಾಗಿರ್ಬೋದು? ಈ ಕೌನ್ಸಿಲಿಂಗಲ್ಲೆಲ್ಲ ಸ್ಟ್ರೆಸ್ ತಗೊಂಡಿರ್ತೀರ, ರಿಸಲ್ಟ್ ಬಂತು ಬಟ್ ಏನು ಪ್ರೋಸೆಸ್ ಮುಂದೆ ಹೋಗ್ತಿಲ್ಲ ಅಂತ. ಸೋ ಫ್ರಮ್ ಸೋ ನೋಡಿ ಒಂದಷ್ಟು ನಗರಿ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಪೋರ್ಟ್ಸ್ ಇರಬೇಕಾಗುತ್ತೆ. ಕಲ್ಚರಲ್ ಫೆಸ್ಟು ಕಾಲೇಜಲ್ಲಿ ಮಾಡ್ತಿದ್ದಾರಾ ಇಲ್ವಾ? ಒಂದಷ್ಟು ಕ್ಲಬ್ಸ್ ಇರುತ್ತಾ, ರಿಸರ್ಚ್ ಕ್ಲಬ್ಬು, ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡ್ತಿದ್ದಾರೆ ಅವರು. ಸಪೋರ್ಟ್ ಫಾರ್ ಮೆಂಟಲ್ ಹೆಲ್ತ್, ನಿಮಗೆ ಸ್ಟ್ರೆಸ್ ಜಾಸ್ತಿ ಆದಾಗ ನಿಮ್ಗೆ ಏನಾದರೂ ಅಲ್ಲಿ ಸಪೋರ್ಟ್ ಸಿಸ್ಟಮ್ ಇದೆಯಾ? ಆ್ಯಂಟಿ ರ್ಯಾಗಿಂಗ್ ಸೆಲ್ಸ್ ಕೇಳಿರ್ತೀರ, ಮೆಡಿಕಲ್ ಕಾಲೇಜ್ ಹಾಸ್ಟೆಲಲ್ಲಿ ರ್ಯಾಗಿಂಗ್ ಇದೆ ಅಂತ. ಸೊ ಆ್ಯಂಟಿ ರ್ಯಾಗಿಂಗ್ ಸೆಲ್ ಇದೆಯಾ? ನಿಮ್ಗೇನು ರ್ಯಾಗ್ ಮಾಡಿದಾಗ ಯಾರು ಕಾಲ್ ಮಾಡಬೇಕು, ನಿಮ್ಮ ಹೆಸರು ಗೊತ್ತಾಗದೆ ಯಾರು ಕಂಪ್ಲೇಂಟ್ ಕೊಡಬೇಕು, ಇದೆಲ್ಲ ನೋಡ್ಕೋಬೇಕಾಗುತ್ತೆ. ಸ್ಟೂಡೆಂಟ್ ಮೆಂಟರ್ಶಿಪ್ ಇದೆಯಾ? ಹಾಸ್ಟೆಲ್ ಆ್ಯಂಡ್ ಲಿವಿಂಗ್ ಫೆಸಿಲಿಟೀಸ್, ಯಾರ ಮನೆ ಪಕ್ಕನೂ ತುಂಬ ಜನಗಳ ಮನೆ ಪಕ್ಕ ಅಂತೂ ಮೆಡಿಕಲ್ ಕಾಲೇಜ್ ಇರೋದಿಲ್ಲ. ಯಾರೋ ಕೆಲವರು ಲಕ್ಕಿ ಪೀಪಲ್ ಮಾತ್ರ ಮನೆಯಿಂದ ಓಡಾಡ್ತಿರ್ತಾರೆ, ಮನೆ ಪಕ್ಕನೇ ಒಂದು ಕಾಲೇಜ್ ಇರುತ್ತೆ. ಇನ್ನು ಆಲ್ಮೋಸ್ಟ್ ಆಲ್ ಎಲ್ಲರೂ ಹಾಸ್ಟೆಲಲ್ಲಿ ಇರಬೇಕಾಗುತ್ತೆ. ಸೊ ಹಾಸ್ಟೆಲ್ ನಿಮ್ಗೆ ಕಂಫರ್ಟಬಲ್ ಆಗಿದೆಯಾ, ಸೇಫ್ ಆಗಿದೆಯಾ, ಹೈಜಿನಿಕ್ ಆಗಿದೆಯಾ, ಅಕಾಮಿಡೇಷನ್ ಹೇಗಿದೆ, ಮೆಸ್ ಹೇಗಿದೆ ಫುಡ್ಡು? ಯಾಕೆಂದರೆ ನಾರ್ತ್ ಕರ್ನಾಟಕ ಜೋಳದ ರೊಟ್ಟಿ ತಿನ್ನೋರಿಗೆ ಯಾವಾಗಲೂ ರೈಸ್ ಹಾಕ್ತಾಯಿದ್ರೆ ಇಷ್ಟ ಆಗಲ್ಲ. ಶಿವಮೊಗ್ಗದಲ್ಲಿ ಯಾವಾಗಲೂ ರೈಸ್ ತಿಂತಿರ್ತಾರೆ, ನಾರ್ತ್ ಕರ್ನಾಟಕ ಹೋಗ್ಬಿಟ್ಟು ಜೋಳದ ರೊಟ್ಟಿ ತಿನ್ನೋದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಮಂಗಳೂರಲ್ಲಿ ಹೋಗ್ಬಿಟ್ಟು ಬಾಯ್ಲ್ಡ್ ರೈಸ್ ತಿನ್ನು ಅಂದರೆ ಬೆಂಗಳೂರವ್ರಿಗೆ ಇಷ್ಟ ಆಗಲ್ಲ. ಮಂಗಳೂರವ್ರು ಬೆಂಗಳೂರಿಗೆ ಬಂದ್ಬಿಟ್ಟು ಫಿಶ್ ಸಿಗಲಿಲ್ಲ ಅಂತ ಅವರು ಒದ್ದಾಡ್ತಿರ್ತಾರೆ. ಸೊ ಈ ಥರದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಇಟ್ಸ್ ಅ ಮ್ಯಾಟರ್ ಆಫ್ 5.5 years. ಸ್ಟಡಿ ಎನ್ವಿರಾನ್ಮೆಂಟ್ ಹೇಗಿದೆ, ಅಮ್ಯುನಿಟೀಸ್ ಹೇಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟೊತ್ತು ಏನೇನು ಹೇಳಿದೆ ಅದೆಲ್ಲ ಇಲ್ಲಿದೆ, ನೋಡ್ಕೋಬೋದು. ಇನ್ ಬ್ರೀಫ್ ಏನು ನೋಡ್ಕೋಬೇಕಾಗುತ್ತೆ? ಕಾಲೇಜ್ ರೆಕಗ್ನಿಷನ್ ಆ್ಯಂಡ್ ಅಕ್ರೆಡಿಟೇಷನ್, ಅದು ಖಂಡಿತ ಇರುತ್ತೆ, ತಲೆ ಕೆಡಿಸ್ಕೋಬೇಕಾಗಿಲ್ಲ. ಟೈಪ್ ಆಫ್ ದ ಕಾಲೇಜ್, ಅದೇನು ಗೌರ್ಮೆಂಟ್ ಕಾಲೇಜಾ, ಪ್ರೈವೇಟ್ ಯೂನಿವರ್ಸಿಟಿನ, ಇಲ್ಲ ಡೀಮ್ಡ್ ಯೂನಿವರ್ಸಿಟಿ ಅಂತ. ಫ್ಯಾಕಲ್ಟಿ ಕ್ವಾಲಿಟಿ, ತುಂಬ ಜನ ತುಂಬ ಅಶ್ಯೂರ್ ಮಾಡೋಕ್ಕಾಗೋದಿಲ್ಲ ಫ್ಯಾಕಲ್ಟಿ ಕ್ವಾಲಿಟಿ ಮೆಡಿಕಲಲ್ಲಿ. ರೆಪ್ಯುಟೇಷನ್ ಆ್ಯಂಡ್ ರ್ಯಾಂಕಿಂಗ್, ಮೆಡಿಕಲ್ ಕಾಲೇಜರು ಹೇಗಿದ್ರು ಬಂದೇ ಬರ್ತಾರೆ ಅಂತ ರ್ಯಾಂಕಿಂಗ್ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬೇಕಾಗುತ್ತೆ ಫಾರ್ ದ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಎ ಸ್ಟೂಡೆಂಟ್. ಫೀ ಸ್ಟ್ರಕ್ಚರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಪೇರೆಂಟ್ಸ್. ಸ್ಟೂಡೆಂಟ್ಸು ಸ್ವಲ್ಪ ತಲೆ ಕೆಡಿಸ್ಕೋಬೇಕು, ಯಾಕಂದರೆ ತುಂಬ ಬರ್ಡನ್ ಮಾಡೋಕ್ಕೆ ಹೋಗಬೇಡಿ ಪೇರೆಂಟ್ಸ್ಗೆ. ಕ್ಲಿನಿಕಲ್ ಎಕ್ಸ್ಪೋಷರ್ ಹೇಗಿದೆ, ಪೇಷಂಟ್ ಫ್ಲೋ ಹೇಗಿದೆ ಚೆಕ್ ಮಾಡಿ. ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟೀಸ್ ಇದೆ, ಅದು ಗ್ಯಾಸಿಲಿಟೀಸ್ ಅಂತಿದೆ, ಅದು ಫೆಸಿಲಿಟೀಸ್ ಅದು. ಅಡ್ಮಿಷನ್ ಪ್ರೋಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ತಲೆ ಕೆಡಿಸ್ಕೋಬೇಡಿ. ಹಾಸ್ಟೆಲ್ ಹೇಗಿದೆ ಅನ್ನೋದು ಇನ್ ಬ್ರೀಫ್. ಸೊ ದೀಸ್ ಆರ್ ದ ಕೀ ಫ್ಯಾಕ್ಟರ್ಸ್ ಟು ಕನ್ಸಿಡರ್ ವೈಲ್ ಟೇಕಿಂಗ್ ದ ಅಡ್ಮಿಷನ್ ಇನ್ ಮೆಡಿಕಲ್ ಕಾಲೇಜಸ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.